ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಲಿಖಿತ ಲಕ್ಕಿ ಕನ್ನಡ ಬ್ಲಾಗ್ಸ್. ನಾನು ವರಲಕ್ಷ್ಮಿ. ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ಇದೇನಪ್ಪ ಇದು ಅಂತ. ಸೊ ಕಿಚಡಿ ಇದು. ಸೊ ನನ್ನ ಮಕ್ಕಳಿಗೆ ನಾನು ಯಾವ ರೀತಿ ಕಿಚಡಿ ಮಾಡ್ತೀನಿ, ಸೊ ನಾನು ಯಾವ ಥರ ಪ್ರಿಪೇರ್ ಮಾಡ್ತೀನಿ ಅಂತ ನಿಮ್ಮ ಜೊತೆನೇ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಬನ್ನಿ, ನಾನು ಯಾವ ಥರ ಕಿಚಡಿ ಪ್ರಿಪೇರ್ ಮಾಡ್ತೀನಿ ಅಂತ ನೋಡ್ಕೊಂಬರೋಣ. ಸೊ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬನ್ನಿ. ಸೊ ನಾನು ಬಂದು ಒಂದು ಈರುಳ್ಳಿನ, ದಪ್ಪ ಸೈಜಲ್ಲಿರೋಂಥ ಈರುಳ್ಳಿನ ತೆಗೆದುಕೊಂಡು ಸೊ ಅದನ್ನೆಲ್ಲ ನಾನು ಸಣ್ಣದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಕ್ಯಾರೆಟ್ನ ಸಹ ನಾನು ತೆಗೆದುಕೊಂಡು ಅದನ್ನೆಲ್ಲ ನೀಟಾಗಿ ಸಿಪ್ಪೆನೆಲ್ಲ ತೆಗೆದು ವಾಶ್ ಮಾಡಿ ಕಟ್ ಮಾಡಿಕೊಂಡಿದ್ದೀನಿ ಸ್ಮಾಲ್ ಸೈಜು. ಸೊ ಅದು ನೋಡ್ತಿರ್ಬೋದು ಪೆಪ್ಪರು, ಅದನ್ನು ನಾನು ಸ್ವಲ್ಪ ಕುಟ್ಟಿಟ್ಕೊಂಡಿದ್ದೀನಿ. ಮತ್ತು ಜೀರಿಗೆನೂ ಸಹ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ ಮೇಗಡೆಲ್ಲ ಸಿಪ್ಪೆನೆಲ್ಲ ತೆಗೆದು ಅದನ್ನೊಂದು 4 ರಿಂದ 5 ಬೆಳ್ಳುಳ್ಳಿನ ತೊಗೊಂಡು ಜಜ್ಜಿಟ್ಕೊಂಡಿದ್ದೀನಿ. ಮತ್ತು ಅರ್ಧ ಟೊಮೆಟೊನ ತೊಗೊಂಡು ಅದನ್ನು ಸಹ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಶಿನ ತೆಗೆದುಕೊಂಡಿದ್ದೀನಿ. ಸೊ ಇವಾಗ ನೋಡ್ತಿರ್ಬೋದು ಅಕ್ಕಿನ ನಾನು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಟಿದ್ದೀನಿ. ಸೊ ಯಾಕೆಂದರೆ ಮಗುಗೆ ತಿನ್ನಿಸೋದಕ್ಕೆ ಸ್ವಲ್ಪ ಅರ್ಧ ಗಂಟೆ ನೆನೆಸಿ ನಾವು ಮಾಡೋದ್ರಿಂದ ಚೆನ್ನಾಗೇ ಕುಕ್ ಆಗುತ್ತೆ. ಮತ್ತು ನಾನು ಅದನ್ನು 3 ಟೈಮ್ಸ್ ವಾಶ್ ಮಾಡಿ ಚೆನ್ನಾಗಿರುವಂಥ ನೀರಿನಲ್ಲೇ ನೆನೆ ಹಾಕಿರೋದು. ನೀರನ್ನ ವೇಸ್ಟ್ ಮಾಡಲ್ಲ, ನೀರು ಸಮೇತ ನಾನು ಹಾಕ್ತೀನಿ. ಮತ್ತು ತೊಗರಿಬೇಳೆನೂ ಅಷ್ಟೇ, ಅದು ಅರ್ಧ ಗ್ಲಾಸ್ ನಾನು ಅರ್ಧ ಗಂಟೆ ಆಗಿದೆ ನೆನೆ ಹಾಕಿ. ಅದನ್ನು ಅರ್ಧ ಗ್ಲಾಸ್ ತೆಗೆದುಕೊಂಡಿದ್ದೀನಿ. ತೊಗರಿಬೇಳೆನೂ ಸಹ ನೆನೆ ಹಾಕಿದ್ದೀನಿ. ಮತ್ತು ಇಲ್ಲಿ ನೋಡ್ತಿರ್ಬೋದು ನಾನು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪನ್ನ ಕಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎಲೆನೆಲ್ಲ ಬಿಡಿಸ್ಕೊಳ್ಳಿ. ಮತ್ತು ಕೊತ್ತಂಬರಿನೂ ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು 2 ರಿಂದ 3 ಎಲೆನ ಕರಿಬೇವನ್ನ 2 ಭಾಗ ಮಾಡಿಟ್ಕೊಂಡಿದ್ದೀನಿ. ಮತ್ತು ತುಪ್ಪ, ಒಗ್ಗರಣೆಗೆ ತುಪ್ಪ, ಹಸು ತುಪ್ಪ, ನಾಟಿ ತುಪ್ಪ ಯೂಸ್ ಮಾಡ್ತೀನಿ, ಹಸುದು. ಸೊ ಈಗ ಬನ್ನಿ ಅದಕ್ಕೆ ಏನೆಲ್ಲ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ಈಗ ನಾನು ಪಾನಿಗೆ ಕಾದ್ಮೇಲೆ ಅದಕ್ಕೆ ತುಪ್ಪ ಹಾಕ್ತೀನಿ. ಜಾಸ್ತಿ ತುಪ್ಪ ಹಾಕೋದಕ್ಕೆ ಹೋಗಲ್ಲ, 1 ಸ್ಪೂನ್ ತುಪ್ಪ ಹಾಕ್ತೀನಿ. ತುಪ್ಪ ಕಾದ್ಮೇಲೆ ಅದಕ್ಕೆ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಸೊ ಈ ರೀತಿ ಮಾಡಿ ಕೊಡಿ ಫ್ರೆಂಡ್ಸ್, ತುಂಬ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ಅವರು ಇವಾಗ ರುಚಿ ನೋಡ್ತಾರಲ್ವ, ಯಾವಾಗಲೂ ಒಂದೇ ಥರ ತಿಂದು ಬೇಜಾರಾಗುತ್ತೆ, ರಾಗಿ ಸರಿ ತಿಂದು ಬೇಜಾರಾಗುತ್ತೆ. ಸೊ ಈ ರೀತಿ ಮಾಡಿ ಕಿಚಡಿ ತಿನ್ನಿಸಿ ತುಂಬಾ ಇಷ್ಟಪಡ್ತಾರೆ. ಮತ್ತು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಸೊ ಬೆಳ್ಳುಳ್ಳಿ ಚೆನ್ನಾಗಿ ಕುಕ್ ಆದಮೇಲೆ ಅದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿ. ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ. ಸೊ ಅದು ಫ್ರೈ ಮಾಡಿದ್ಮೇಲೆ ಅದಕ್ಕೆ ಟೊಮೆಟೊನ ಹಾಕಿ ಚೆನ್ನಾಗಿ ಕುಕ್ ಮಾಡಬೇಕಾಗತ್ತೆ. ಸೊ ನಾನು ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ. ಚೆನ್ನಾಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ಅದೆಲ್ಲ ಕುಕ್ ಆದಮೇಲೆ ಅದಕ್ಕೆ ಕ್ಯಾರೆಟ್ನ ಹಾಕ್ಕೊಳ್ಳಿ. ಕ್ಯಾರೆಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಮಾಲ್ ಸೈಜಲ್ಲಿ ಮಾಡೋದ್ರಿಂದ ಚೆನ್ನಾಗಿ ಕುಕ್ ಆಗುತ್ತೆ ಮತ್ತು ತಿನ್ನಿಸೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ಈ ರೀತಿ ಮಾಡಿಕೊಡಿ, ಮಕ್ಕಳು ತುಂಬ ಇಷ್ಟಪಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಯಾವಾಗಲೂ ನನ್ನ 2 ಮಕ್ಳಿಗೂ ನಾನು ಇದೇ ರೀತಿಯೇ ನಾನು ಫಾಲೋ ಮಾಡೋದು. ಸೊ ನನ್ನ ಮಗಳಿಗೂ ಲಿಖಿತಾಗೂ ಸಹ ನಾನು ಇದನ್ನೇ ನಾನು ಮಾಡ್ತಾಯಿದ್ದು. ಇವಾಗ ನನ್ನ ಪಾಪುಗೂ ನಾನು ಇದನ್ನೇ ಮಾಡ್ತಾ ಇರೋದು. ಸೊ ನಿಮಗೂ ಸಹ ನಮ್ಗೆ ಸ್ವಲ್ಪ ಹೆಲ್ಪ್ ಆಗ್ಬೋದೇನೋ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕ್ಯಾರೆಟು ಸಹ ಕುಕ್ ಆದಮೇಲೆ ಸ್ವಲ್ಪ ಅದಕ್ಕೆ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಅದಾದಮೇಲೆ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಮತ್ತು ನೀವೇನು ಸೊಪ್ಪನ್ನ ಹಾಕ್ತೀರೋ ಅದನ್ನು ಆ್ಯಡ್ ಮಾಡಿ. ಸೊ ನಾನು ಇದರಲ್ಲಿ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಒಂದೊಂದು ಟೈಮ್ ಪಾಲಕ್ ಹಾಕ್ತೀನಿ, ಒಂದೊಂದು ಟೈಮ್ ಮೆಂತ್ಯ ಸೊಪ್ಪು. ಸೊ ಈ ರೀತಿ ನಾವು ಟಿಫನ್ ಮಾಡಿದಾಗ ಪಾಪುಗೆ ಅಂತಲೇ ಸಪ್ರೇಟಾಗಿ ಎತ್ತಿಟ್ಬಿಟ್ಟು ನಾನು ಈ ರೀತಿ ಕಿಚಡಿ ಮಾಡಿ ತಿನ್ನಿಸ್ತೀನಿ ಪಾಪುಗೆ. ಸೊ ನೋಡ್ತಿರ್ಬೋದು ಎಲ್ಲ ಸೊಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಸೊ ಇವಾಗ ನೆನೆಸಿಟ್ಟಿರುವಂಥ ತೊಗರಿಬೇಳೆ ಹಾಕಿ, ಸೊ ನೀರು ಸಮೇತ ಹಾಕಿ, ಯಾಕೆಂದರೆ ನೀರಲ್ಲಿ ಎಲ್ಲ ಸಾರಾಂಶ ಇರೋದ್ರಿಂದ ನೀವು ಸ್ವಲ್ಪ ನೀಟಾಗೆಲ್ಲ ವಾಶ್ ಮಾಡಿ ನೆನೆ ಹಾಕಿ, ಚೆನ್ನಾಗಿರೋಂಥ ನೀರಿನಲ್ಲೇ ನೆನೆ ಹಾಕಿ ನೀರು ಸಮೇತ ಆ್ಯಡ್ ಮಾಡಿ. ನೀರನ್ನ ಚೆಲ್ಲೋದಕ್ಕೆ ಹೋಗಬೇಡಿ, ಯಾಕೆಂದರೆ ಅದರಲ್ಲಿರುವಂಥ ಸಾರಾಂಶ ಎಲ್ಲ ಕೆಳಗಡೆ ನೀರಲ್ಲಿ ಇರುತ್ತೆ, ನೀರನ್ನ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ನೀರು ಸಮೇತನ ಹಾಕಿ ಅದಾದಮೇಲೆ ಅಕ್ಕಿನೂ ಸಹ ಹಾಗೆ ಹಾಕಿಬಿಟ್ಟು ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ. ಇದಕ್ಕೆ ನೀರು ಜಾಸ್ತಿ ಹಾಕಿದ್ರೆ ಚೆನ್ನಾಗಿ
ಕುಕ್ ಆಗುತ್ತೆ. ಸೊ ಒಂದೀಗ ನಾನು ಅಕ್ಕಿ ಮತ್ತು ಬೇಳೆಯಿಂದ 1 ಗ್ಲಾಸ್ ನೀರು ಹಾಕಿದ್ದೆ. ಇವಾಗ ಇದಕ್ಕೆ ಎಕ್ಸ್ಟ್ರಾ ನಾನು 2 ಗ್ಲಾಸ್ ನೀರನ್ನು ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದ ಮೇಲೆ ಜೀರಿಗೆನೂ ಮತ್ತು ಮೆಣಸನ್ನು ಲಾಸ್ಟಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಯಾಕೆ ಅಂದರೆ ಈ ರೀತಿ ಕುದಿಸ್ಬೇಕು ಅಂತಂದರೆ ಸ್ವಲ್ಪ ಚೆನ್ನಾಗಾಗುತ್ತೆ. ಕಿಚಡಿ ಮಕ್ಕಳಿಗೆ ತಿನ್ನಿಸೋದಕ್ಕೆ ಚೆನ್ನಾಗಿರುತ್ತೆ, ಮಿದ್ದಿ ತಿನ್ನಿಸೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಅದು ಇನ್ನೇನು ಕುದೀತಾ ಬರ್ತಿದೆ ಅನ್ನಂಗೆ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ವಿಷಿಲ್ ಅಟ್ಲೀಸ್ಟ್ 2ರಿಂದ 3 ಕೂಗಿಸಿ ತುಂಬ ಚೆನ್ನಾಗಾಗುತ್ತೆ. ಸೊ ನೋಡ್ತಿರ್ಬೋದು ನೀವು, ನಾನು 3 ವಿಷಲ್ನ ಕೂಗಿಸ್ಬಿಟ್ಟು ಎಷ್ಟು ಚೆನ್ನಾಗಾಗಿದೆ ಕಿಚಡಿ. ಸೊ ಈ ರೀತಿ ಮಕ್ಕಳಿಗೆ ಮಾಡಿಕೊಡಿ ಫ್ರೆಂಡ್ಸ್, ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ಈಗೆಲ್ಲ ಮತ್ತೆ ನೀವು ಮುಚ್ಚಳ ತೆಗೆದುಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಬಿಸಿ ಇದ್ದಾಗಲೇ ಅದು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ಮುದ್ದೆ ಥರ ಆಗುತ್ತೆ. ನೀವು ಹಾರಿದ ಮೇಲೆ ಇದು ಸ್ವಲ್ಪ ಮಸಿತೀನಿ ಅಂತ ಅಂದರೆ ಅದು ಆಗೋದಿಲ್ಲ. ಸೊ ಬಿಸಿ ಇದ್ದಾಗಲೇ ಈ ರೀತಿ ಸೌಟ್ ಮುಖಾಂತರ ನೀವು ಈ ರೀತಿ ಮಾಡೋದ್ರಿಂದ ನೀಟಾಗೆಲ್ಲ ಚೆನ್ನಾಗೆ ತರಕಾರಿ ಇದೆಲ್ಲ ನೀಟಾಗೆ ಇದಾಗುತ್ತೆ. ಸೊ ನೋಡ್ತಿರ್ಬೋದು ಕಿಚಡಿ ರೆಡಿ ಆಯಿತು, ನೋಡ್ತಾ ಇದ್ದೀರಲ್ಲ. ಸೊ ಇದು ನಮ್ಮ ಮಕ್ಕಳಿಗೆ ತಿನ್ನಿಸಿ. ಸೊ ನಾನು ನನ್ನ ಪಾಪುಗೆ ತಿನ್ನಿಸ್ತೀನಿ. ಅವ್ನು ಯಾವ ಥರ ಇಷ್ಟಪಟ್ಟು ತಿಂತಾರೆ ಅಂತಲೂ ಸಹ ನಾನು ರೆಕಾರ್ಡ್ ಮಾಡಿದ್ದೀನಿ, ನೋಡ್ಕೊಂಬನ್ನಿ. ನೋಡಿ, ಪಾಪು ರಾಕರ್ನಲ್ಲಿ ಇದ್ದಿದ್ದು ಲಿಖಿತ ನನಗೂ ಬೇಕು ಮಮ್ಮಿ, ನಾನು ರಾಕರ್ನಲ್ಲಿ ಮಲಗಿ ನಾನು ತಿನ್ನಬೇಕು ಅಂತ ಹೇಳಿ. ಸೊ ಅವಳು ನೋಡಿ ಪಾಪುನ ಇಳಿಸ್ಬಿಟ್ಟು ಅವಳು ತಿಂತಾ ಇದ್ದಾಳೆ. ಇನ್ನು ಪಾಪು ಥರನೇ ತಿನ್ನಬೇಕು. ಆ ಪಾಪಿಗೆ ಏನು ತಿನ್ನಿಸೋಂಗಿಲ್ಲ. ಸೊ ನನಗೂ ತಿನ್ನಿಸಿ ಮಮ್ಮಿ ಅಂತ ಬಂದ್ಬಿಡ್ತಾಳೆ ಹೀಗೆ ಮಧ್ಯದಲ್ಲಿ. ನೋಡಿ ಯಾವ ಥರ ಆಡ್ತಾ ಇದ್ದಾಳೆ. ಪಾಪು ಆಡಬೇಕಾಗಿರೋ ಜಾಗದಲ್ಲಿ ಲಿಖಿತ ಆಟ ಆಡ್ತಾ ಇದ್ದಾಳೆ. ಪಾಪುಗಂತೂ ಆಟ ಆಡೋದಕ್ಕೆ ಏನೊಂದು ಕೊಡೋಲ್ಲ. ಪ್ರತಿಯೊಂದು ಅವ್ರ ಪಪ್ಪ ತಂದು ಕೊಟ್ಟಿರೋದನ್ನೆಲ್ಲ ನನಗೆ ಬೇಕು ಅಂತಾಳೆ. ತಮ್ಮಂಗಂತೂ ಏನು ಶೇರ್ ಮಾಡ್ಕೊಳ್ಳೋದೇ ಇಲ್ಲ. ನೋಡಿ ನಮ್ಮ ಲಿಖಿತ ಯಾವ ಥರ ಆಡ್ತಾ ಇದ್ದಾಳೆ ಅಂತ. ಸೊ ಇನ್ನು ಪಾಪು ನಾನು ಮಮ್ಮಿ ನನಗೂ ತಿನ್ನಿಸಿ ಮಮ್ಮಿ ನೀನು ಅಂತ ಹೇಳ್ತಾ ಇದ್ದಾಳೆ. ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಒಮ್ಮೆ ನೀವು ಇದೇ ರೀತಿ ಮಾಡಿಕೊಡಿ, ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ನಾನು ಇವತ್ತಿನ ವೀಡಿಯೋನಲ್ಲಿ ನೋಡಿದ್ರಲ್ಲ, ಸೊ ಕಿಚಡಿ ಯಾವ ಥರ ಮಾಡಿದೆ ಅಂತ. ಸೊ ಇದೇ ಥರ ನೀವು ತರಕಾರಿ, ಪಾಲಕ್ ಸೊಪ್ಪು ಏನೆಲ್ಲ ಇದೆ ಇದೇ ಪ್ರೊಸೆಸ್ಸಲ್ಲಿ ನೀವು ಮಾಡಿಕೊಡಿ, ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಮತ್ತು ನಾನು ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಕಿಚಡಿ ಜೊತೆ ನೀವು 1 ಟೈಮ್ ಶರೀನ ತಿನ್ನಿಸಿ. ರಾಗಿ ಶರೀನಲ್ಲಿ ತುಂಬಾ ಸ್ಟ್ರೆಂತ್ ಇದೆ. ಸೊ 1 ಟೈಮ್ ಕಿಚಡಿ ತಿನ್ನಿಸಿ, 1 ಟೈಮ್ ನೀವು ರಾಗಿ ಶರೀನ ಪ್ರಿಫರ್ ಮಾಡಿ ಅಂತ ನಾನು ಹೇಳ್ತೀನಿ. ಸೊ ನೋಡಿದ್ರಲ್ಲ, ಸೊ ಪಾಪುಗೆ ಎಷ್ಟು ನೀರು ಕುಡಿಯುತ್ತೆ ಅಷ್ಟು ನೀರು ಕುಡಿಸಿ. ಸೊ ನೀರು ಕುಡಿಸ್ಬೇಕು ಜಾಸ್ತಿ. ಎಷ್ಟು ಮಕ್ಕಳು ನೀರು ಕುಡಿತಾರೆ ಅಷ್ಟು ಒಳ್ಳೆಯದು ಆರೋಗ್ಯಕ್ಕೆ. ಸೊ ನನ್ನ 2 ಮಕ್ಕಳು ಸಹ ಚೆನ್ನಾಗಿ ನೀರು ಕುಡಿತಾರೆ. ನಾವು ನೀರು ಕುಡಿದಷ್ಟು ತುಂಬಾ ಒಳ್ಳೆಯದು. ಸೊ ಪಾಪು ಕಿಚಡಿ ಮಾಡಿಕೊಡೋದ್ರಿಂದ ಪಾಪು ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ನೋಡ್ತಾ ಇದ್ದೀರಲ್ಲ, ಯಾವ ಮಕ್ಕಳು ಊಟ ಮಾಡೋದಿಲ್ಲ ಹೇಳಿ. ಎಲ್ಲ ಈ ರೀತಿ ತುಂಬ ರುಚಿಯಾಗಿ ಮಾಡಿಕೊಟ್ರೆ ಎಲ್ಲ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ಓಕೆ ಫ್ರೆಂಡ್ಸ್, ನೋಡಿ ನನ್ನ ಮಕ್ಕಳು ಈ ಥರ ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ತಿಂತಾ ಇದ್ದಾರೆ. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.